ನನ್ನ ನನ್ನೆಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ವಂದನೆಗಳನ್ನು ತಿಳಿಸುತ್ತಿದ್ದೇನೆ. ನನ್ನ ಹೆಸರು ಪ್ರಸನ್ನ ಕುಮಾರ್, ಶ್ರೀ ಮರುಸಿದ್ದೇಶ್ವರ ಪ್ರೌಢಶಾಲೆ ಆನಗೋಡು. ಇಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ವಿದ್ಯಾರ್ಥಿಗಳೇ, ನಮ್ಮ ದೈಹಿಕ ಶಿಕ್ಷಣ ಅಂದರೆ ಹೇಳಿದ ತಕ್ಷಣ ಎಲ್ಲರಿಗೂ ಬರೀ ಕ್ರೀಡೆ ಅಂತ ಮನೋಭಾವ ಬರುತ್ತೆ. ಆ ಕ್ರೀಡೆಯನ್ನು ಬಂದ ಸಂದರ್ಭದಲ್ಲಿ ಆ ಕ್ರೀಡೆ ಒಳಗಡೆ ನಾವು ಎರಡು ವಿಧಗಳನ್ನು ಕಾಣ್ತೇವೆ. ಒಂದು ಬಂದ್ಬಿಟ್ಟು ಗುಂಪು ಕ್ರೀಡೆಗಳು, ಮತ್ತೊಂದು ವೈಯಕ್ತಿಕ ಕ್ರೀಡೆಗಳು ಅಂತ ಹೇಳ್ತಾರೆ. ಈ ಗುಂಪು ಕ್ರೀಡೆಗಳಲ್ಲಿ ನಾವು ಹಲವಾರು ಕ್ರೀಡೆಗಳನ್ನು ಕಲಿಸ್ತೇವೆ. ಅದಕ್ಕಿಂತ ಮೊದಲು ಗುಂಪು ಕ್ರೀಡೆ ಅಂದರೆ ಒಬ್ಬಗಿಂತ ಇಬ್ಬರು ಅಥವಾ ಒಬ್ಬಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ನಾವು ಗುಂಪು ಕ್ರೀಡೆಗಳನ್ನು ಕಲಿಸ್ತೇವೆ. ವೈಯಕ್ತಿಕ ಕ್ರೀಡೆ ಅಂತ ಬಂದ ಸಂದರ್ಭದಲ್ಲಿ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಆ ಕ್ರೀಡೆಯಲ್ಲಿ ಭಾಗವಹಿಸುವುದಕ್ಕೆ ನಾವು ವೈಯಕ್ತಿಕ ಕ್ರೀಡೆಗಳನ್ನು ಕಲಿಸ್ತೇವೆ. ಈ ಗುಂಪು ಆಟಗಳನ್ನು ಬಂದ ಸಂದರ್ಭದಲ್ಲಿ ಆಯೋಜಿಸಿದಾಗ ಹಲವಾರು ಕ್ರೀಡೆಗಳು ಬರ್ತವೆ. ಉದಾಹರಣೆಗೆ ಕಬಡ್ಡಿ, ವಾಲಿಬಾಲ್, ಬಾಸ್ಕೆಟ್ಬಾಲ್, ಹಾಕಿ, ಫುಟ್ಬಾಲ್, ರಗ್ಬಿ, ಕ್ರಿಕೆಟ್, ಹೀಗೆ ಹೇಳ್ತಾ ಹೋದರೆ ಸಮಯಾವಕಾಶ ಕಡಿಮೆ. ಅದೇ ರೀತಿ ವೈಯಕ್ತಿಕ ಕ್ರೀಡೆಯಲ್ಲಿ ಬಂದ ಸಂದರ್ಭದಲ್ಲಿ ರನ್ನಿಂಗ್ ಇವೆಂಟ್ಸ್ ಬರುತ್ತೆ, ಜಂಪಿಂಗ್ ಇವೆಂಟ್ಸ್ ಬರುತ್ತೆ, ಥ್ರೋಯಿಂಗ್ ಇವೆಂಟ್ಸ್ ಅಂತ ಬರುತ್ತೆ. ಈ ಒಂದೊಂದು ವಿಭಾಗದಲ್ಲೂ ಸಹ ಮತ್ತೆ ನಾವು ಹಲವಾರು ವಿಭಾಗಗಳನ್ನು ಕಾಣ್ತೇವೆ. ರನ್ನಿಂಗ್ ಇವೆಂಟ್ಸ್ ಅಂತ ಬಂದ ಸಂದರ್ಭದಲ್ಲಿ ಅವರಲ್ಲಿ 100 ಮೀಟರ್, 200, 400, 600, 800, 1500, 3000 ಹೀಗೆ ಹಲವಾರು ವಿಧಗಳು ಬರುತ್ತೆ. ಥ್ರೋಸಲ್ಲೂ ಅಷ್ಟೇ, ಜಂಪ್ಸಲ್ಲೂ ಅಷ್ಟೇ. ಇವೆಲ್ಲವನ್ನು ನಾವು ಮುಂದೆ ಹೋದಂಥ ಸಂದರ್ಭದಲ್ಲಿ ಅಂದರೆ ಉನ್ನತ ತರಗತಿಗೆ ಹೋದಂಥ ಸಂದರ್ಭದಲ್ಲಿ ನಾವು ತಿಳ್ಕೊಬೇಕಾಗುತ್ತೆ. ಈಗ ನಾವು ಕೇವಲ ನಿಮ್ಮ ಒಂದು ಅಧ್ಯಾಯದಲ್ಲಿ ಬರುವಂಥ 9ನೇ ಅಧ್ಯಾಯದಲ್ಲಿ ಬರುವಂಥ ಕೇವಲ ವಾಲಿಬಾಲ್ ಮಾತ್ರ, ಅಂದರೆ ಈಗ ನಿಮ್ಮ ಪಠ್ಯದಲ್ಲಿ ಸೂಚಿಸುವಂತೆ ವಾಲಿಬಾಲ್ ಕ್ರೀಡೆಗೆ ಸಂಬಂಧಿಸಿದಂಥ ಕೆಲವು ಅಂಶಗಳನ್ನು ಮಾತ್ರ ನಾವಿಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ವಾಲಿಬಾಲ್ ಆಟದ ಪರಿಚಯ, ಇತಿಹಾಸ ಹಿಂದಿನ ತರಗತಿಯಲ್ಲಿ ಆಗಿರುತ್ತೆ. ಈಗ ನಿಮಗೆ ಆಟದಲ್ಲಿ ಪಾಲ್ಗೊಳ್ಳುವಂತಹ ಒಬ್ಬ ಕ್ರೀಡಾಪಟು ಯಾವ ಯಾವ ಕೌಶಲ್ಯಗಳನ್ನು ತಿಳ್ಕೊಂಡಿರಬೇಕು ಮತ್ತು ಯಾವ ಯಾವ ಸಂದರ್ಭದಲ್ಲಿ ಆ ಕೌಶಲ್ಯಗಳನ್ನು ನಾವು ಬಳಕೆ ಮಾಡಿಕೊಳ್ಬೇಕು ಅನ್ನೋ ಒಂದು ಅಂಶಗಳನ್ನು ಮಾತ್ರ ನಾವು ಪರಿಗಣನೆ ಮಾಡ್ತೀವಿ. ಇದರಲ್ಲಿ ಪ್ರಮುಖವಾದಂತಹ ಕೆಲವು ಅಂಶಗಳನ್ನು ನಾವು ಇಲ್ಲಿ ಕಾಣ್ತೇವೆ. ಮೊದಲನೇದಾಗಿ ವಾಲಿಬಾಲ್ ಆಟದ ಕೆಲವು ತಂತ್ರಗಳು ಬರುತ್ತೆ. ಎರಡನೇ ಅಂಶ ವಾಲಿಬಾಲ್ ಆಟಗಾರರಲ್ಲಿ ಇರಬೇಕಾದ ಲಕ್ಷಣಗಳು. ಮೂರನೇ ಅಂಶ ವಾಲಿಬಾಲ್ ಪಂದ್ಯಾವಳಿಗಳು, ಬಹುಮಾನಗಳು ಮತ್ತು ಪ್ರಶಸ್ತಿಗಳು ಅಂತ ಇದೆ. ಇದರಲ್ಲಿ ಮೊದಲನೇ ಆದಂಥದ್ದು ವಾಲಿಬಾಲ್ ಆಟದ ಕೆಲವು ತಂತ್ರಗಳು. ಅಂದರೆ ಒಂದು ಕ್ರೀಡೆ ಬಂದಂಥ ಸಂದರ್ಭದಲ್ಲಿ ಆ ಕ್ರೀಡೆ ಅಥವಾ ಅದು ಯಶಸ್ವಿ ಆಗಬೇಕು, ಆ ಪಂದ್ಯ ಯಶಸ್ವಿ ಮುಗಿಬೇಕು ಅಂತ ಹೇಳಿದ್ರೆ ಕೆಲವು ತಂತ್ರಗಳನ್ನು ನಾವು ಆ ಕ್ರೀಡಾಪಟು ಅಳವಡಿಸಿಕೊಂಡು ಅವನ್ನು ಪಂದ್ಯದ ಸಮಯದಲ್ಲಿ ಅಳವಡಿಸಿಕೊಂಡಾಗ ಅಲ್ಲಿ ಉತ್ತಮವಾದ ಒಂದು ಪಂದ್ಯದ ಫಲಿತಾಂಶವನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ. ಅದರಲ್ಲಿ ತಂತ್ರಗಳಲ್ಲಿ ಮೊದಲನೆಯದಾಗಿ ಸರ್ವಿಸ್. ಅಂದರೆ ಒಬ್ಬ ಕ್ರೀಡಾಪಟು ವಾಲಿಬಾಲ್ ಮಾಡ್ತಾನೆ ಅಂದರೆ ಅವನಿಗೆ ಸರ್ವಿಸ್ ಮಾಡುವಂಥದ್ದು ಬಹು ಮುಖ್ಯವಾದ ಅಂಶವಾಗಿದೆ. ಸರ್ವಿಸ್ ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಇರಬೇಕು. ಇಲ್ಲಿ ಸರ್ವಿಸ್ ಮಾಡುವಾಗ ಎದುರಾಳಿಯ ಸಾಮರ್ಥ್ಯ ಮತ್ತು ದುರ್ಬಲತೆಯನ್ನು ಗುರುತಿಸಿ ತಂತ್ರಗಾರಿಕೆಯನ್ನು ರಚಿಸಬೇಕು. ಒಂದು ತಂಡ ಇರುತ್ತೆ, ಒಂದು ಪಂದ್ಯದಲ್ಲಿ ಇದ್ದಾಗ ಎ ಮತ್ತೆ ಬಿ ತಂಡಗಳು ಇರ್ತವೆ. ಇಲ್ಲಿ ನಾನು ಎ ತಂಡದಲ್ಲಿ ಸರ್ವಿಸ್ ಮಾಡ್ತಾ ಇದ್ದೆ, ಬಿ ತಂಡಕ್ಕೆ ಹೋಗುವಂತಹ ಸರ್ವಿಸ್ ಆ ಬಿ ತಂಡದಲ್ಲಿ ಇರುವಂತಹ ಆಟಗಾರರ ಸಾಮರ್ಥ್ಯ ಮತ್ತು ಆ ತಂಡದಲ್ಲಿ ಇರುವಂತಹ ದುರ್ಬಲ ಕ್ರೀಡಾಪಟುಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ಸರ್ವಿಸ್ ಅನ್ನ ಮಾಡಬೇಕಾಗುತ್ತೆ. ಇದರಲ್ಲಿ ಮತ್ತೆ ಬೇರೆ ಅಂಶವನ್ನು ನೋಡೋಣ. ಸರ್ವಿಸ್ ಅನ್ನು ರಭಸವಾಗಿ ದುರ್ಬಲ ರಕ್ಷಣಾ ಸಾಮರ್ಥ್ಯ ಹೊಂದಿದ ಪ್ರಥಮ ಪಾಸ್ ಸರಿಯಾಗಿ ನೀಡಲು ಅಸಮರ್ಥನಾದ ಪಾಸನ್ನ ಸ್ಥಳ ಬದಲಾವಣೆಯನ್ನು ಗುರುತಿಸಿ ನಾವು ಸರ್ವಿಸ್ ಅನ್ನ ಮಾಡಬೇಕಾಗುತ್ತೆ. ಅಂದ್ರೆ ಈ ಪಾಸ್ ಮಾಡ್ತೀವಿ, ಪಾಸ್ ಮಾಡಿದಾಗ ಸೀದಾ ಉತ್ತಮವಾದಂತಹ ಒಬ್ಬ ಕ್ರೀಡಾಪಟುನ ಬಳಿ ಹೋಗದೆ ಅಸಮರ್ಥನಾದ ಕ್ರೀಡಾಪಟು ಇರಬೇಕು. ಮತ್ತೆ ಪಾಸರ್ನ ತನ್ನ ಸ್ಥಾನವನ್ನ ಬದಲಾವಣೆ ಮಾಡ್ತಾ ಇರ್ತಾರೆ. ಅಂದ್ರೆ ರೊಟೇಷನ್ ಸಿಸ್ಟಮ್ ಅಲ್ಲಿ ಪಾಸರ್ನ ಬ್ಯಾಕ್ ನಲ್ಲಿ ಇರ್ತಾನೆ, ಫ್ರಂಟ್ ಅಲ್ಲಿ ಬರ್ತಾನೆ, ಈ ರೀತಿಯ ಸ್ಥಳ ಬದಲಾವಣೆಗಳು ಬರ್ತಾ ಇದೆ. ಅಂತ ಪಾಸರ್ನ ಸ್ಥಳ ಬದಲಾವಣೆಯನ್ನು ಗಮನಿಸಿಕೊಂಡ್ಬಿಟ್ಟು ಆ ಬಾಲ್ ಸೀದಾ ಅವನ ಕೈಗೆ ಹೋಗದೆ ಸರ್ವಿಸ್ ಅನ್ನು ಮಾಡಬೇಕಾಗುತ್ತೆ. ನಂತರ ಎರಡನೇ ಅಂಶ ಎದುರಾಳಿ ಆಟಗಾರನು ಇಲ್ಲದ ಖಾಲಿ ಸ್ಥಳವನ್ನು ಗುರುತಿಸಿ ನಾವು ಸರ್ವಿಸ್ ಮಾಡಬೇಕು. ಅಂದ್ರೆ ರೊಟೇಷನ್ ಸಿಸ್ಟಮ್ ಅಲ್ಲಿ ಸ್ಥಳ ಬದಲಾವಣೆ ಹೇಳಿದ ಹಾಗೆ ಬದಲಾವಣೆ ಆಗ್ತಿರ್ತಾರೆ. ಆ ಬದಲಾವಣೆ ಆಗುವಂತಹ ಸ್ಥಳವನ್ನು ನಾವು ಗಮನಿಸಿಬಿಟ್ಟು ಸರ್ವಿಸ್ ಅನ್ನ ಮಾಡಬೇಕಾಗುತ್ತೆ. ಆ ರೀತಿ ನಾವು ಸರ್ವಿಸ್ ಮಾಡಿದಾಗ ಆ ಬಾಲ್ ಕ್ಲೀನ್ ಆಗಿ ಅಂದ್ರೆ ಸಮರ್ಪಕವಾಗಿ ಅವನು ಬಾಲನ್ನು ರಿಸೀವ್ ಮಾಡದ ರೀತಿಯಲ್ಲಿ ನಾವು ಸರ್ವಿಸ್ ಮಾಡಬೇಕು ಅನ್ನೋ ಒಂದು ಅಂಶವನ್ನ ಇಲ್ಲಿ ನಾವು ಗಮನಿಸಬಹುದು. ಅಂದ್ರೆ ಮೇಲಿನದರಲ್ಲಿ ಯಾವ
ಸಮಯಕ್ಕನುಸಾರ ಬಳಸಿಕೊಳ್ಳಬೇಕು. ಅಂದ್ರೆ ನಾವು ಸರ್ವಿಸ್ ಮಾಡುವಾಗ ಈ ಮೇಲೆ ಹೇಳಿದ ಎರಡು ಅಂಶಗಳನ್ನು ಸರ್ವಿಸ್ ಮಾಡುವ ಕ್ರೀಡಾಪಟು ಗಮನದಲ್ಲಿಟ್ಟುಕೊಂಡು ಮಾಡಿದ ಸಂದರ್ಭದಲ್ಲಿ ಆ ಸರ್ವಿಸ್ ಯಶಸ್ವಿಯಾಗುತ್ತೆ, ಮತ್ತೆ ನಾವು ಅಂಕ ಗಳಿಸಲಿಕ್ಕೆ ಈಸಿ ಆಗುತ್ತೆ ಎಂಬ ಒಂದು ಅಂಶವನ್ನು ಗಮನಿಸಬೇಕು. ಎರಡನೇ ಆದಂತಹ ಅಂಶ ಬಾಲ್ ಅನ್ನು ಸೆಟ್ ಮಾಡುವುದು. ಇದು ಅಷ್ಟೇ ವಾಲಿಬಾಲ್ ಆಟದಲ್ಲಿ ಪ್ರಮುಖವಾಗಿ ಬರುವಂತಹ ಒಂದು ತಂತ್ರಗಾರಿಕೆ ಅಂದ್ರೆ ಬಾಲ್ ಅನ್ನು ಸೆಟ್ ಮಾಡುವುದು ಅಥವಾ ಪಾಸ್ ನೀಡುವಂಥದ್ದು. ಇದು ಬಾಲ್ ಅನ್ನು ಪಾಸ್ ಎತ್ತುವ ಪೂರ್ವದಲ್ಲಿ ಮುಂದಿನ ವಲಯದಲ್ಲಿರುವ ಹೊಡೆತಗಾರನ ಸ್ಥಿತಿ, ಸಾಮರ್ಥ್ಯ, ಎದುರಾಳಿತನದ ಬ್ಲಾಕರ್ಗಳು ಸ್ಥಿತಿ, ಸಾಮರ್ಥ್ಯ ಮತ್ತು ಬ್ಲಾಕರ್ ರಹಿತ ವಲಯವನ್ನು ಗುರುತಿಸಿ ಮುಂದೆ, ಹಿಂದೆ, ಮೀಡಿಯಂ, ಎತ್ತರ, ಶಾರ್ಟ್ ಅಥವಾ ವೇಗ್ ಪಾಸ್ಗಳನ್ನ ನೀಡಬೇಕು. ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಪಾಸ್ ಎತ್ತುವ ಪೂರ್ವದಲ್ಲಿ ಮುಂದಿನ ವಲಯದಲ್ಲಿರುವ ಹೊಡೆತಗಾರನ ಸ್ಥಿತಿಗತಿಗಳನ್ನ ಅಥವಾ ಸಾಮರ್ಥ್ಯವನ್ನ ಗಮನಿಸಿಕೊಂಡು ನಾವು ಪಾಸ್ ಎತ್ತಬೇಕಾಗುತ್ತೆ. ಹೊಡೆತನ್ನ ನಾವು ಪಾಸ್ ಎತ್ತಿರ್ತಾನೆ, ಪಾಸ್ ಎತ್ತಿದ ಸಂದರ್ಭದಲ್ಲಿ ಇನ್ನೊಬ್ಬ ಸ್ಮ್ಯಾಶ್ ಮಾಡುವ ಸಂದರ್ಭದಲ್ಲಿ ಆ ಸ್ಮ್ಯಾಶ್ ಮಾಡಿದಂತ ಬಾಲ್ ಸಮರ್ಥವಿರುವ ಕ್ರೀಡಾಪಟು ಬಳಿಗೆ ಹೋಗದ ರೀತಿಯಲ್ಲಿ ನಾವು ಪಾಸ್ ಎತ್ತುವುದಕ್ಕೆ ನಾವು ಸೆಟ್ ಅಥವಾ ಬಾಲ್ ಅನ್ನು ಸೆಟ್ ಮಾಡುವುದು ಅಂತ ಹೇಳಿ ಕರೀತಾರೆ. ಎರಡನೇ ಅಂಶ ಸಂದರ್ಭ ಅನುಸಾರ ಪಾಸ್ನ ಗತಿಯಲ್ಲಿ ಹೆಚ್ಚು ಕಡಿಮೆ ಮಾಡುತ್ತಾ ಎದುರಾಳಿ ಅಂಗಣದಲ್ಲಿ ಖಾಲಿ ಸ್ಥಳವಿದ್ದರೆ ನಿಖರತೆಯಿಂದ ಚೆಂಡನ್ನು ಕಳಿಸುವಂಥದ್ದು. ಅಂದ್ರೆ ಪಾಸ್ನ ಗತಿಯಲ್ಲಿ ಹೆಚ್ಚು ಕಡಿಮೆ ಅಂದ್ರೆ ಪಾಸ್ ಎತ್ತುತ್ತೀವಿ, ಎತ್ತುವಂತ ಸಂದರ್ಭದಲ್ಲಿ ಬ್ಯಾಟರ್ ಏನ್ ಮಾಡ್ತಾರೆ, ನಮ್ಮ ಹತ್ರ ವೇಗ ಇತ್ತಪ್ಪ ಅಂದ್ರೆ ಚೋಟ ಪಾಸ್ ಅನ್ನು ಹಿಡ್ಬಿಟ್ಟು ತಕ್ಷಣ ಆ ನಿಖರವಾದ ಸ್ಥಳದಲ್ಲಿ ಬಾಲ್ ಅನ್ನ ಎದುರಾಳಿ ತಂಡಕ್ಕೆ ಹೊಡೆಯುವಂಥದ್ದು. ಆ ವೇಗವನ್ನು ನಾವು ಆಟಗಾರರ ಚಪಲತೆ, ವೇಗಕ್ಕೆ ಅನುಸಾರವಾಗಿ ಬಾಲ್ ಅನ್ನು ಸೆಟ್ ಮಾಡೋದಕ್ಕೆ ನಾವು ಈ ಅಂಶವನ್ನು ಗಮನಿಸ್ತೇವೆ. ನಂತರ ಮೂರನೇದು ಎತ್ತುಗಾರನ ಮುಂದಿನ ವಲಯದ ಆಟಗಾರನಾಗಿದ್ದರೆ ಪ್ರಥಮ ಪಾಸ್ ಅನ್ನು ನೆಟ್ಟಿನ ಮೇಲ್ಭಾಗಕ್ಕೆ ಬರುವಂತೆ ಹೊಡೆದು ಬ್ಲಾಕರ್ನ ಜಿಗಿಯುವ ಮೊದಲೇ ಎಡ ಅಥವಾ ಬಲಗೈಯನ್ನು ಬಳಸಿ ರಭಸದಿಂದ ವಿರುದ್ಧ ಅಂಕಣಕ್ಕೆ ಹೊಡೆಯುವಂಥದ್ದು. ಇಲ್ಲಿ ನಮ್ಮಲ್ಲಿ ರೊಟೇಷನ್ ಸಿಸ್ಟಮ್ ಅಂತ ಬರುವಂತ ಸಂದರ್ಭದಲ್ಲಿ ಪಾಸರ್ ಬಂದಿರ್ತಾನೆ, ಸ್ಮ್ಯಾಶರ್ ಫ್ರಂಟೇನೆ ಇದ್ದಂತ ಸಂದರ್ಭದಲ್ಲಿ ತಕ್ಷಣವೇ ಅವನು ಮೂವ್ಮೆಂಟ್ಸ್ ಅಲ್ಲಿ ಇರ್ತಾನೆ. ಅಂದ್ರೆ ಬಾಲ್ ಈ ಕಡೆ ಬಂದು ಸೆಂಟ್ರಲ್ ಪ್ಲೇಯರ್ ಪಾಸರ್ಗೆ ಬಾಲ್ ಕೊಟ್ಟ ಬಾಲ್ ಸೆಟ್ ಮಾಡ್ತಾನೆ ಅನ್ನೋ ಮೂವ್ಮೆಂಟ್ ಅಲ್ಲಿ ಇವನು ಸ್ಮ್ಯಾಶರ್ ಎಷ್ಟು ವೇಗದಿಂದ ಕೂಡಿರ್ತಾನೆ. ಅಂತಹ ಸಂದರ್ಭದಲ್ಲಿ ಎದುರಾಳಿ ತಂಡವನ್ನು ಆ ಬಾಲ್ ಅನ್ನು ಬ್ಲಾಕ್ ಮಾಡುವ ಮೊದಲೇ ಅವನನ್ನು ತಪ್ಪಿಸಿ ಬಾಲ್ ಅನ್ನು ಎದುರಾಳಿ ಅಂಗಣಕ್ಕೆ ಹೊಡೆಯುವಂತ ಒಂದು ಕೌಶಲ್ಯವನ್ನ ಹೊಂದಿರುವುದಕ್ಕೆ ಪ್ರಮುಖವಾಗಿರುವಂಥದ್ದು. ನೆಕ್ಸ್ಟ್ ನಾಲ್ಕನೇ ಅಂಶ ಮುಂದಿನ ವಲಯದ ಆಟಗಾರನು ಅಂಕ ಗಳಿಸಲು ವಿಫಲವಾದರೆ ಹಿಂದಿನ ವಲಯದ ಹೊಡೆತಗಾರನಿಗೆ ಪಾಸ್ ನೀಡಬೇಕು. ಅಂದ್ರೆ ನಾವು ಆಗಲೇ ಹೇಳಿದ ರೊಟೇಷನ್ ಸಿಸ್ಟಮ್ ಅಲ್ಲಿ ಇಲ್ಲಿ 3 ಜನ ಪ್ಲೇಯರ್ ಇರ್ತಾರೆ, ಇಲ್ಲಿ 3 ಜನ ಪ್ಲೇಯರ್ ಇರ್ತಾರೆ, ಇವನೊಬ್ಬ ಸ್ಮ್ಯಾಶರ್ ಇರ್ತಾನೆ, ಇವನೊಬ್ಬ ಸ್ಮ್ಯಾಶರ್ ಇರ್ತಾನೆ, ಇವನೊಬ್ಬ ಸ್ಮ್ಯಾಶರ್ ಆಗಿರ್ತಾನೆ. ಇಂತಹ ಸಂದರ್ಭದಲ್ಲಿ ಒಂದು ವೇಳೆ ಮುಂದಿನ ವಲಯದ ಆಟಗಾರ ಏನಾದರೂ ಅಂಕ ಗಳಿಸಲು ವಿಫಲರಾಗ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಹಿಂದಿನ ಆಟಗಾರನಿಗೆ ಅಥವಾ ಇವನಾಗಿರ್ಬೋದು ಇವನಿಗೆ ಆ ಪಾಸ್ ಅನ್ನು ನೀಡುವುದರ ಮೂಲಕ ಅಂಕವನ್ನು ಗಳಿಸಲಿಕ್ಕೆ ನಾವು ಪ್ರಯತ್ನ ಪಡಬೇಕಾಗುತ್ತೆ. ಈ ಒಂದು ಅಂಶದಲ್ಲಿ ಬಾಲ್ ಅನ್ನ ಸೆಟ್ ಮಾಡುವುದು, ಪಾಸ್ ಮಾಡುವುದು, ಈ ಎಲ್ಲ ಅಂಶಗಳು ಇದರಲ್ಲಿ ಬರುವಂಥದ್ದು. ಕೊನೆಯದಾಗಿ ಸ್ಮ್ಯಾಶ್ ಅಥವಾ ಅಟ್ಯಾಕ್ ಹಿಟ್ ಮಾಡುವಾಗ ಎದುರಾಳಿ ತಂಡದ ಆಟಗಾರರ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಕಡಿಮೆ ಎತ್ತರ ತಲುಪುವ ಬ್ಲಾಕರ್ನ ಮೇಲ್ಗಡೆಯಿಂದ ಹೊಡೆಯಬೇಕು. ಎದುರಾಳಿ ತಂಡದ ದುರ್ಬಲವನ್ನು ಅಥವಾ ಕಾಲುಗಳನ್ನು ಗುರುತಿಸಿ ಹೊಡೆಯಬೇಕು. ಅಂದ್ರೆ ಪಾಸ್ ಮಾಡ್ತಾರೆ, ಪಾಸ್ ಮಾಡುವ ಸಂದರ್ಭದಲ್ಲಿ ಎದುರಾಳಿ ತಂಡದ ಆಟಗಾರರ ಸ್ಥಿತಿ, ಅವರ ಚಲನವಲನಗಳನ್ನು ಗಮನಿಸಿಕೊಂಡು ನೆಟ್ಟಿನ ಮೇಲ್ಭಾಗದಿಂದ ಸ್ಮ್ಯಾಶ್ ಮಾಡಬೇಕಾಗುತ್ತೆ. ಎರಡನೇ ಅಂಶ
ಅಥವಾ ತಡೆಯುವಂತಹ ಶಕ್ತಿ ಅವ್ರ ಕಡೆ ಇದೆ ಅನ್ನೋದನ್ನ ಗಮನಿಸ್ಕೊಂಡ್ಬಿಟ್ಟು ನಮ್ಮ ತಂಡದ ಕ್ರೀಡಾಪಟು ಅಥವಾ ಸ್ಮ್ಯಾಶ್ ಮಾಡುವಂತಹ ಕ್ರೀಡಾಪಟು ಏನ್ ಮಾಡಬೇಕು, ಅವರ ಕೈಗಳನ್ನು ತಪ್ಪಿಸಬೇಕು ಅಥವಾ ಬ್ಯಾಟ್ ಮಾಡುವಂತಹ ಅವಶ್ಯ ಬಿಟ್ಟು ಕೇವಲ ಪ್ಲೇಸ್ಮೆಂಟ್ಗಳನ್ನ ಸುಮ್ಮನೆ ಡ್ರಾಪ್ ಹಾಕುವಂತಹ ಸಂದರ್ಭಗಳು ಬರುತ್ತೆ. ಆ ಬುದ್ಧಿಯನ್ನ ಆ ಸಮಯಕ್ಕೆ ಅನುಸಾರವಾಗಿ ಆಡುವಂತಹ ಕೌಶಲ್ಯಗಳನ್ನ ಒಬ್ಬ ಕ್ರೀಡಾಪಟು ಹೊಂದಿದ್ರೆ ಅವನ ಆಟದಲ್ಲಿ ಹೆಚ್ಚು ಸಕ್ರಿಯವಾಗಿ ಅಥವಾ ಹೆಚ್ಚು ಅಂಕಗಳನ್ನು ಪಡೆಯಲಿಕ್ಕೆ ಅನುಕೂಲವಾಗುತ್ತೆ. ಇನ್ನ ಇವೆಲ್ಲ ಅಂಶಗಳನ್ನು ನಾವು ಗಮನಿಸಿದಾಗ ಒಬ್ಬ ಉತ್ತಮ ವಾಲಿಬಾಲ್ ಆಟಗಾರ ಹಂಚ್ಕೋಬೇಕಪ್ಪ ಅಂದ್ರೆ ಅವನಲ್ಲಿ ಯಾವ ರೀತಿಯ ಲಕ್ಷಣಗಳು ಇರಬೇಕು ಅನ್ನೋದನ್ನ ಒಂದೊಂದೇ ಅಂಶವನ್ನು ಗಮನಿಸ್ತಾವ. ಎತ್ತರವಾದ ನಿಲುವು ಹೊಂದಿರುವವರು ಜಾಳಿಗೆ ಮೇಲಿಂದ ನಿರ್ವಹಿಸುವ ಸ್ಮ್ಯಾಶ್ ಹಾಗೂ ಬ್ಲಾಕ್ ನಂತಹ ನೈಪುಣ್ಯತೆಗಳನ್ನು ಸುಲಭವಾಗಿ ನಿರ್ವಹಿಸಬಹುದು. ಅಂದ್ರೆ ಮೊದಲನೇ ಅಂಶ ನೈಪುಣ್ಯತೆ ಅಂತ ಕರೀತೀವಿ ನಾವು. ಆ ನೈಪುಣ್ಯತೆ ಅಂದ್ರೆ ಏನಪ್ಪ ಅಂದ್ರೆ ಒಬ್ಬ ಎತ್ತರವಾಗಿರುವಂತಹ ಒಬ್ಬ ಕ್ರೀಡಾಪಟು ಜಾಳಿಗೆ ಅಥವಾ ನಟ್ಟಿನ ಮೇಲ್ಭಾಗದಿಂದ ಹೊಡೆಯುವಂತಹ ಚೆಂಡನ್ನ ಅಥವಾ ಸ್ಮ್ಯಾಶ್ ಮಾಡುವಂತಹ ಚೆಂಡನ್ನ ಬ್ಲಾಕ್ ಮಾಡುವಂತಹ ನೈಪುಣ್ಯತೆಯನ್ನು ಹೊಂದಿರಬೇಕು. ಅದು ಪ್ರಮುಖವಾದ ಅಂಶ ಆಗಿರುತ್ತೆ. ಎರಡನೇದು, ಅಂಕಣದ ಒಳಗೆ ಪರಿಣಾಮಕಾರಿಯಾಗಿ ಓಡಾಡಿಕೊಂಡು ಚೆಂಡನ್ನು ಆಡುವಂತಹ ಚಪಲತೆ ಅವಶ್ಯಕ. ಅದು ಮುಖ್ಯವಾಗಿ ಚಪಲತೆ ಅಂದ್ರೆ ಒಬ್ಬ ಒಂದು ತಂಡದಲ್ಲಿ ಇದ್ದಂತ ಸಂದರ್ಭದಲ್ಲಿ ಆ ಬಾಲ್ ಡೆಡ್ ಆಗುವವರೆಗೂ ಆ ಕಡೆ ಈ ಕಡೆ ಮೂವ್ಮೆಂಟ್ಸ್ ಅಂದ್ರೆ ಬಾಲ್ ಎಲ್ಲಿ ಹೋದ್ರು ಸಹ ತಗೊಳ್ಳುವಂತಹ ಒಂದು ಶಕ್ತಿ, ಚಪಲತೆ ಉಳ್ಳಂತಹ ವ್ಯಕ್ತಿಗೆ ನಾವು ಉತ್ತಮ ಕ್ರೀಡಾಪಟು ಅಂತೇಳಿ ಕರೀತೇವೆ. ನಂತರ ಎದುರಾಳಿಗಳಿಂದ ಹೆಚ್ಚು ಸ್ಫೋಟಕ ಶಕ್ತಿಯನ್ನು ಹೊಂದಿದ್ದಲ್ಲಿ ಜಿಗಿದ ನೈಪುಣ್ಯತೆಯನ್ನು ನಿರ್ವಹಿಸಲು ಸಹಕಾರಿಯಾಗಿರುತ್ತದೆ. ಅಂದ್ರೆ ಎದುರಾಳಿ ತಂಡದಿಂದ ಹೊಡೆದಂತಹ ಚೆಂಡು ಹೆಚ್ಚು ಸ್ಫೋಟಕ ಶಕ್ತಿಯಿಂದ ಕೂಡಿರುತ್ತೆ. ಆ ಹೊಡೆದಂತ ಚೆಂಡನ್ನ ಅದೆಲ್ಲೇ ಹೋದರೂ ಸಹ ಜಿಗಿದು ತೆಗೆದುಕೊಳ್ಳುವಂತಹ ಒಂದು ನೈಪುಣ್ಯತೆಯನ್ನು ನಾವು ಗಮನಿಸಬೇಕು. ಅಂತ ಒಬ್ಬ ಕ್ರೀಡಾಪಟುಗೆ ಹೊಂದಿರುವಂತಹ ಲಕ್ಷಣಗಳು. ನಾಲ್ಕನೆಯದು, ಅಂಕಣದಲ್ಲಿ ಆಟವಾಡುವಾಗ ಕೈಗಳನ್ನು ಹಾಗೂ ಕಾಲುಗಳನ್ನು ಚಾಚಿ ಚೆಂಡನ್ನು ತಡೆಯುವ ಸಂದರ್ಭಗಳು ಎದುರಾಗುವ ಮೈಮಣಿತ ಅವಶ್ಯಕತೆ. ಮೈಮಣಿತ ಅಂತಂದ್ರೆ ನಾವು ಒಂದು ಅಂಕಣದಲ್ಲಿ ನಿಂತಹ ಸಂದರ್ಭದಲ್ಲಿ ಆ ಚೆಂಡು ಕೇವಲ ನಮ್ಮ ಬಳಿಗೆ ನಾವು ಇದ್ದಂತ ಸ್ಥಳಕ್ಕೆ ಬರುವುದಿಲ್ಲ. ಹಾಗಾಗಿ ಆ ಬಾಲಿನ ವೇಗ, ಆ ಬಾಲು ಬರುವ ದಿಕ್ಕು ಅವನ್ನೆಲ್ಲವನ್ನು ಗಮನಿಸಿಕೊಂಡು ಆ ಕ್ರೀಡಾಪಟು ಏನ್ ಮಾಡಬೇಕು, ತನ್ನ ಕೈಗಳನ್ನು ಚಾಚಾಡುವಂಥದ್ದು, ಕಾಲನ್ನು ಚಾಚಾಡುವುದು ಅಥವಾ ಅಂಕಣದಲ್ಲಿ ಬಿದ್ದು ಕಾಲಿನಿಂದ ಕೈಯಿಂದ ತೆಗೆದುಕೊಳ್ಳುವಂತ ಒಂದು ನೈಪುಣ್ಯತೆ ಅಥವಾ ಮೈಮಣಿತೆ ಇರುವಂತಹ ಒಂದು ಕ್ರೀಡಾಪಟು ಆಗಿದ್ರೆ ಅವನು ಉತ್ತಮ ವಾಲಿಬಾಲ್ ಕ್ರೀಡಾಪಟು ಅಂತ ಹೇಳಿ ಅವಶ್ಯಕವಾಗಿರಬೇಕು. ನಂತರ ತ್ವರಿತಗತಿಯಲ್ಲಿ ಸಾಗುವ ಚೆಂಡನ್ನು ಸರಿಯಾದ ಸಮಯಕ್ಕೆ ತಲುಪಿ ನೈಪುಣ್ಯತೆಗಳನ್ನು ನಿರ್ವಹಿಸಬೇಕಾಗಿರುವ ವೇಗ ನಿರ್ಣಾಯಕವಾಗಿರುತ್ತೆ. ಮುಖ್ಯವಾದ ಅಂಶ ಏನಪ್ಪ ಅಂದ್ರೆ ವೇಗ. ಅಂದ್ರೆ ತ್ವರಿತಗತಿಯಲ್ಲಿ ಬಂದಂತ ಚೆಂಡನ್ನು ನಾವು ಸಮಯಕ್ಕೆ ಸರಿಯಾಗಿ ತಲುಪುವಂಥದ್ದು. ಅಂದ್ರೆ ಅಲ್ಲಿಂದ ಅಬ್ಸರ್ವೇಷನ್ ಮಾಡ್ತಾ ಇರ್ತೀವಿ. ಎದುರಾಳಿ ತಂಡದ ಒಂದು ಸರ್ವಿಸ್ ಬರ್ತಾ ಇಲ್ಲ ಅಂದ್ರೆ ಆ ಬಾಲ್ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಆ ಬಾಲ್ ಅನ್ನೋದಕ್ಕೆ ಬರಲೇ ಮೇಲೆ ಹೋಗೋದಲ್ಲ. ಆ ಬಾಲ್ನ ಪೊಸಿಷನ್, ಅದರ ವೇಗ, ಆ ಬರುವ ದಿಕ್ಕನ್ನು ಎಲ್ಲವನ್ನು ಅಬ್ಸರ್ವ್ ಮಾಡಿ ಸೂಕ್ಷ್ಮ ರೀತಿಯಲ್ಲಿ ಗಮನಿಸಿಬಿಟ್ಟು ಆ ತಡೆಯುವಂತ ಒಂದು ಶಕ್ತಿಗೆ ನಿರ್ಣಾಯಕವಾಗಿರೋದ್ರಿಂದ ಆ ವೇಗ ಸಹ ನಮಗೆ ಮುಖ್ಯವಾಗಿರುತ್ತೆ. ನಂತರ ಆರನೇ ಅಂಶ, ಪ್ರತಿಕ್ರಿಯೆ ವೇಗ ಚೆನ್ನಾಗಿದ್ದಲ್ಲಿ ಆಟಗಾರನು ಅತಿ ಕಡಿಮೆ ಸಮಯದಲ್ಲಿ ಚೆಂಡಿಗೆ ಪ್ರತಿಕ್ರಿಯಿಸಿ ಸೂಕ್ತ ನೈಪುಣ್ಯತೆಗಳನ್ನು ನಿರ್ವಹಿಸಬಹುದು. ಇಲ್ಲಿ ಮುಖ್ಯವಾಗಿ ಏನಂದ್ರೆ ನೈಪುಣ್ಯತೆ. ನೈಪುಣ್ಯತೆ ಅಂದ್ರೆ ಆಟಗಾರನು ಅತಿ ಕಡಿಮೆ ಸಮಯದಲ್ಲಿ ಚೆಂಡನ್ನು ಪ್ರತಿಕ್ರಿಯಿಸಿ ಸೂಕ್ತ ಆ ಚೆಂಡ ಬರುವಂತಹ ಚೆಂಡನ್ನ ಸರಿಯಾದ ರೀತಿಯಲ್ಲಿ ಅದಕ್ಕೆ ಪ್ರತಿಕ್ರಿಯೆ ಮಾಡೋದು. ನನ್ನ ಹತ್ರ ಬಂದಿದೆ, ನನ್ನಿಂದ ಮತ್ತೆ ಯಾರಿಗೆ ಹೋಗ್ಬೇಕು, ಪಾಸ್ ಆಗಿ ಹೋಗ್ಬೇಕು, ಪಾಸರಿಂದ ಸ್ಮ್ಯಾಶ್ ಆಗಿ ಹೋಗ್ಬೇಕು. ಈ ರೀತಿಯ ಒಂದು ಪ್ರತಿಕ್ರಿಯೆ ಆ ಬಾಲ್ ನೋಡಿದ ತಕ್ಷಣ ನಮ್ಮ ಮನಸ್ಸಲ್ಲೇ ಮಾಡ್ಕೋಬೇಕು. ನಾನು ಬಾಲ್ ಹಿಡಿತೀನಿ, ಆ ಬಾಲ್ ಹಿಡಿದು ಸರಿಯಾದ ರೀತಿಯಲ್ಲಿ ಪಾಸರಿಗೆ ಹೋಗಬೇಕು. ಆ ರೀತಿಯ ಒಂದು ನೈಪುಣ್ಯತೆಗಳು ನಮ್ಮ ಒಬ್ಬ ಕ್ರೀಡಾಪಟುವಿನಲ್ಲಿ ಅವನು ಉತ್ತಮವಾದ ವಾಲಿಬಾಲ್ ಕ್ರೀಡಾಪಟು ಆಗ್ತಾನೆ. ಈ ಎಲ್ಲಾ ಲಕ್ಷಣಗಳು ಮುಖ್ಯವಾಗಿ ಒಬ್ಬ ಕ್ರೀಡಾಪಟುವಿನಲ್ಲಿ ಇರಬೇಕು. ಯಾವಂದ್ರೆ ಅಲ್ಲಿ ಮೊದಲನೇ ನೈಪುಣ್ಯತೆ, ಚಪಲತೆ, ವೇಗ, ಮೈಮಣಿತ ಎಲ್ಲ ಅಂಶಗಳು ಒಬ್ಬ ಕ್ರೀಡಾಪಟುಗಳ ಅವಶ್ಯಕವಾಗಿದ್ದಲ್ಲಿ ಅವನು ಉತ್ತಮ ವಾಲಿಬಾಲ್ ಆಟಗಾರಕ್ಕೆ
ಪ್ರಶಸ್ತಿಗಳು ಅಂದ್ರೆ ಒಂದು ನಾವು ಕೇವಲ ನಮ್ಮ ಶಾಲಾ ಹಂತದಲ್ಲಿ ಬರುವಂತ ಸಂದರ್ಭದಲ್ಲಿ ವಲಯ ಮಟ್ಟ ಬರುತ್ತೆ, ತಾಲೂಕು, ಡಿಸ್ಟ್ರಿಕ್ಟ್ ಲೆವೆಲ್, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಈ ರೀತಿ ಎಲ್ಲ ನಾವು ಕಾಣ್ತೇವೆ. ಅದು ನಮ್ಮ ಹಳ್ಳಿ ನಮ್ಮ ಶಾಲಾ ಹಂತದಲ್ಲಿ. ಅದೇ ಒಂದು ಸ್ಥಾನವಾಗಿ ಒಂದು ಹೈಯರ್ ಅಂದ್ರೆ ಒಂದು ಸಂಘ ಸಂಸ್ಥೆಗಳ ಕ್ಲಬ್ಗಳ ಮಾಡುವ ಸಂದರ್ಭದಲ್ಲಿ ಅಲ್ಲಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಪಂದ್ಯಾವಳಿಗಳನ್ನ ನಡೆಸ್ತಾ ಬರ್ತಾರೆ. ಆ ಪಂದ್ಯಾವಳಿಗಳಲ್ಲಿ ಯಾವ್ಯಾವ ಬಹುಮಾನಗಳನ್ನ ಮತ್ತು ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಬಹುದು, ಅವಕ್ಕೆ ಯಾವ ಪ್ರಶಸ್ತಿಗಳನ್ನ ಕೊಡ್ತಾರೆ ಅನ್ನೋದನ್ನ ನಾವಿಲ್ಲಿ ತಿಳಿತಾವೆ. ಮೊದಲನೇ ರಾಷ್ಟ್ರ ಮಟ್ಟದ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್. ರಾಷ್ಟ್ರ ಮಟ್ಟದ ವಾಲಿಬಾಲ್ ಅಂದ್ರೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಕಿರಿಯರ ಅಂದ್ರೆ 16 ಅಥವಾ 17 ವಯಸ್ಸಿನ ಕೆಳಗಿನ ಮಕ್ಕಳಿಗೆ ಕಿರಿಯರ ಅಂತ ಕರೀತಾರೆ. ಆ ಕಿರಿಯರಿಗಾಗಿ ಆಯೋಜಿಸುವಂತಹ ರಾಷ್ಟ್ರ ಮಟ್ಟದ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್. ನಂತರ ರಾಷ್ಟ್ರ ಮಟ್ಟದ ಸಬ್ ಜೂನಿಯರ್ ಬಾಲಕ ಮತ್ತು ಬಾಲಿಕೆಯರಿಗೆ ವಾಲಿಬಾಲ್ ಪಂದ್ಯಾಟಗಳು. ರಾಷ್ಟ್ರ ಮಟ್ಟದ ಮಿನಿ ಚಾಂಪಿಯನ್ಶಿಪ್. ನಂತರ ರಾಷ್ಟ್ರೀಯ ಸೂಪರ್ ಲೀಗ್ ಪಂದ್ಯಾಟಗಳು. ನಂತರ ಪ್ರತಿ ವರ್ಷ ಪುರುಷ ಹಾಗೂ ಮಹಿಳೆಯರಿಗೆ ನಡೆಯುವ ಫೆಡರೇಷನ್ ಕಪ್. ಪ್ರತಿ ವರ್ಷ ಪುರುಷ ಹಾಗೂ ಮಹಿಳೆಯರಿಗೆ ನಡೆಯುವ ರಾಷ್ಟ್ರೀಯ ಸೀನಿಯರ್ ವಾಲಿಬಾಲ್ ಪಂದ್ಯಾವಳಿಗಳು. ಪ್ರತಿ ವರ್ಷ ಪುರುಷ ಮತ್ತು ಮಹಿಳೆಯರಿಗೆ ನಡೆಯುವಂತಹ ರಾಷ್ಟ್ರೀಯ ಏಷ್ಯಾ ಮಟ್ಟದ ಜೂನಿಯರ್ ವಾಲಿಬಾಲ್ ಚಾಂಪಿಯನ್ಶಿಪ್ಗಳು. ಮತ್ತೆ 4 ವರ್ಷಕ್ಕೊಮ್ಮೆ ನಡೆಯುವಂತಹ ಪುರುಷ ಮತ್ತು ಮಹಿಳೆಯರ ತಂಡಗಳ ಸೀನಿಯರ್ ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್. ನಂತರ 2 ವರ್ಷಕ್ಕೊಮ್ಮೆ ನಡೆಯುವ 19 ವರ್ಷ ವಯೋಮಿತಿ ಒಳಗಿನ ಪುರುಷ ಮತ್ತು ಮಹಿಳಾ ತಂಡಗಳಿಗೆ ಅಂತಾರಾಷ್ಟ್ರೀಯ ಯೂತ್ ಚಾಂಪಿಯನ್ಶಿಪ್. ನಂತರ 4 ವರ್ಷಗಳೊಳಗೆ ನಡೆಯುವ ಪುರುಷ ಹಾಗೂ ಮಹಿಳಾ ತಂಡಗಳಿಗೆ ವಾಲಿಬಾಲ್ ವಿಶ್ವಕಪ್ ಪಂದ್ಯಾವಳಿ. ಈ ರೀತಿ ಹಲವಾರು ಪಂದ್ಯಾವಳಿ ಮತ್ತು ಪ್ರಶಸ್ತಿ ಮತ್ತು ಪಾರಿತೋಷಕಗಳು ಈ ವಾಲಿಬಾಲ್ ಕ್ರೀಡೆಯಲ್ಲಿ ಅಳವಡಿಸುತ್ತದೆ. ಇದರ ಮುಂದುವರೆದಂತೆ ಪುರುಷರಿಗಾಗಿ ಅಂತಾರಾಷ್ಟ್ರೀಯ ಲೀಗ್ ಹಾಗೂ ಮಹಿಳೆಯರಿಗಾಗಿ ಅಂತಾರಾಷ್ಟ್ರೀಯ ಗ್ರ್ಯಾಂಡ್ ಪ್ರೀ ಪಂದ್ಯಾವಳಿಗಳು. ಸಿರಿವಂತ ಆದಿತ್ಯನಾಥ್ ಗೋಲ್ಡ್ ಕಪ್ ಅಂತಾರಾಷ್ಟ್ರೀಯ ಆಮಂತ್ರಿತ ತಂಡಗಳ ಪಂದ್ಯಾವಳಿ. ರಶೀದ್ ಅಂತಾರಾಷ್ಟ್ರೀಯ ಆಮಂತ್ರಿತ ತಂಡಗಳ ವಾಲಿಬಾಲ್ ಪಂದ್ಯಾವಳಿ. ವಾಲಿಬಾಲ್ನಲ್ಲಿ ಅತ್ಯುತ್ತಮ ಆಟಗಾರರಿಗೆ ಅರ್ಜುನ ಮತ್ತು ಏಕಲವ್ಯ ಪ್ರಶಸ್ತಿಗಳನ್ನು ಹಾಗೂ ಉತ್ತಮ ತರಬೇತುದಾರರಿಗೆ ದ್ರೋಣಾಚಾರ್ಯ ಪ್ರಶಸ್ತಿಗಳನ್ನು ಸಹ ನೀಡಲಾಗಿದೆ. ಅಂದ್ರೆ ಈ ಎಲ್ಲಾ ಅಂಶಗಳು ಅಂದ್ರೆ ಒಂದು ಕ್ರೀಡೆ ಇತ್ತಪ್ಪ ಅಂದ್ರೆ ಆ ಕ್ರೀಡೆಯ ಬೆಳವಣಿಗೆ ಮತ್ತು ಮುಂದೆ ಬರುವಂತಹ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹದಾಯಕವಾಗಿ ಏನಂದ್ರೆ ಕ್ರೀಡಾ ಪಂದ್ಯಾವಳಿಗಳನ್ನು ಆಯೋಜಿಸ್ತಾರೆ. ಆ ಬಂದಂತಹ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದ ಎಲ್ಲಾ ತಂಡಗಳಿಗೆ ಸ್ಫೂರ್ತಿದಾಯಕವಾಗಿ ಏನ್ ಮಾಡ್ತಾರೆ, ಮತ್ತೊಮ್ಮೆ ಆ ಪಂದ್ಯಾವಳಿಗೆ ಬರೋದಕ್ಕೆ ಪ್ರೋತ್ಸಾಹ ನೀಡ್ತಾರೆ. ಜೊತೆಯಲ್ಲಿ ಪ್ರಶಸ್ತಿ, ಪಾರಿತೋಷಕ ಇವನ್ನೆಲ್ಲ ನೀಡಿದಾಗ ಆ ಕ್ರೀಡಾಪಟುಗಳಲ್ಲಿ ಹೆಚ್ಚು ಉತ್ಸಾಹ, ಹುಮ್ಮಸ್ಸು ಮತ್ತು ಒಂದು ರಾಷ್ಟ್ರದ ಪಾತ್ರದ ಹಿರಿಮೆಗೆ ಅವರು ಮತ್ತೆ ಕ್ರೀಡೆಯಲ್ಲಿ ಹೆಚ್ಚು ಪಾಲ್ಗೊಳ್ತಾ ಬರ್ತಾರೆ. ಅಷ್ಟೇ ಅಲ್ಲದೆ ಈ ಒಂದು ಕ್ರೀಡೆಯಲ್ಲಿ ಹೆಚ್ಚು ಸಾಧನೆ ಮಾಡಿದಂತಹ ಕ್ರೀಡಾಪಟುಗಳಿಗೆ ಭಾರತ ಸರ್ಕಾರ ಏಕಲವ್ಯ ಪ್ರಶಸ್ತಿ ಆಗಿರ್ಬೋದು, ಅರ್ಜುನ ಪ್ರಶಸ್ತಿಯನ್ನು ನೀಡುವುದರ ಮೂಲಕ ಆ ಕ್ರೀಡಾ ವ್ಯಕ್ತಿಗಳಲ್ಲಿ ಹೆಚ್ಚು ಸ್ಫೂರ್ತಿದಾಯಕವಾದಂತಹ ಅಂಶಗಳನ್ನು ಬೆಳೆಸಲಿಕ್ಕೆ ಸಹಕಾರಿಯಾಗಿರುತ್ತೆ. ಅಲ್ಲದೆ ಜೊತೆಯಲ್ಲಿ ಒಬ್ಬ ಉತ್ತಮ ಕ್ರೀಡಾಪಟುಗಳನ್ನು ಬೆಳೆಸಿದಂತಹ ಪಾತ್ರ ಒಬ್ಬ ಕ್ರೀಡಾ ತರಬೇತುದಾರರಿರುತ್ತೆ. ಆ ಕ್ರೀಡಾ ತರಬೇತುದಾರರಿಗೆ ಅಂತಹ ತರಬೇತುದಾರರನ್ನು ಗುರುತಿಸಿ ಅವರಿಗೆ ಭಾರತ ಸರ್ಕಾರ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಸಹ ನೀಡ್ತಾ ಬರ್ತಾ ಇದೆ. ಇವೆಲ್ಲವೂ ಸಹ ಒಂದು ಕ್ರೀಡೆಯನ್ನು ಬೆಳೆಸಲಿಕ್ಕೆ ಒಂದು ಶಾಲೆಯಿಂದ ಹಿಡಿದು ಒಂದು ರಾಜ್ಯ ಸರ್ಕಾರ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಇವತ್ತು ಒಂದು ಕ್ರೀಡೆಯ ಬೆಳವಣಿಗೆಗೆ ಎಲ್ಲರೂ ಸಹ ಕಟಿಬದ್ಧವಾಗಿ ನಿಂತಿರ್ತಾರೆ. ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಇಂದು ಪ್ರಚಲಿತ ಅಥವಾ ಆಧುನಿಕ ಯುಗದಲ್ಲಿ ಕ್ರೀಡೆಗಳು ಮಹತ್ವ ಬಹಳ ಅತ್ಯುತ್ತಮ ಸ್ಥಾನದಲ್ಲಿದೆ ಅಂತ ನೀವು ಸಹ ತಿಳ್ಕೊಂಡು ನೀವು ಸಹ ಹೆಚ್ಚು ಕ್ರೀಡೆಗಳಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಸಹಕಾರಿ ಕ್ರೀಡೆಗಳಂತ ಹೇಳ್ತಾ ನನ್ನ ಈ ಒಂದು ತರಗತಿಯಲ್ಲಿ ವಾಲಿಬಾಲ್ಗೆ ಸಂಬಂಧಿಸಿದಂತ ಅಂಶಗಳು, ತಂತ್ರಗಳು, ಆಟಗಾರರ ಲಕ್ಷಣಗಳು ಮತ್ತು ಅದಕ್ಕೆ ಸಂಬಂಧಿಸಿದಂತ ಪ್ರಶಸ್ತಿ, ಪಾರಿತೋಷಕಗಳು ಯಾವ್ಯಾವ ಅನ್ನೋದನ್ನ ನಮಗೆ ತಿಳಿಸ್ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ. ಇವನ್ನೆಲ್ಲವೂ ಸಹ ನೀವು ಮತ್ತೊಮ್ಮೆ ಮನೆಯಲ್ಲಿ ಹೋಗಿ ಅಭ್ಯಾಸ ಮಾಡಿ ಏನಾದರೂ ಮುಂದಿನ ತರಗತಿಯಲ್ಲಿ ಕೇಳಬಹುದು ಅಂತ ಹೇಳ್ತಾ ನನ್ನ ಈ ತರಗತಿಯನ್ನ ಮುಗಿಸಿದ್ದೇನೆ. ಮುಗಿಸಿದ ಮೊದಲು ನಿಮಗೆ ಗೃಹ ಚಟುವಟಿಕೆ ಕೊಡ್ತೇನೆ. ನೀವು ಮನೆಯಲ್ಲಿ ಆ ವಾಲಿಬಾಲ್ಗೆ ಸಂಬಂಧಿಸಿದಂತ ಅಂಕಣ ಮತ್ತು ಅದರ ಅಳತೆಗಳನ್ನ ಬರ್ಕೊಂಡು ಅಂತ ಹೇಳ್ತಾ ನನ್ನ ತರಗತಿ ಮುಗಿಸಿದ್ದೇನೆ. ನಮಸ್ತೆ.